ಇಷ್ಟ ಜನಿಸಿದ ಮಗುವಿಗೆ ಮೊದಲ ಮುತ್ತು. ಎಲ್ಲ ಸುವರ್ಣ ನ್ಯೂಸ್ ವೀಕ್ಷಕರಿಗೂ ನನ್ನ ನಮಸ್ಕಾರ. ನಾನು ಭೂಮಿಕಾ ಚಾಬ್ರಿಯಾ, ಇಷ್ಟ ಚಿತ್ರದ ನಾಯಕಿ. ಇಷ್ಟ ಚಿತ್ರ ಇದೇ ವಾರ ತೆರೆ ಮೇಲೆ ಬರ್ತಾ ಇದೆ. ಈ ಚಿತ್ರದಲ್ಲಿ ಏನಿದೆ, ಈ ಚಿತ್ರದ ಸ್ಪೆಷಾಲಿಟೀಸ್ ಏನು, ಈ ಚಿತ್ರನ ನೀವೆಲ್ಲ ಯಾಕೆ ನೋಡಬೇಕು, ನಿಮ್ಮ ಎಲ್ಲ ಕುತೂಹಲಗಳಿಗೂ ನಾನು ಉತ್ತರ ಕೊಡ್ತೀನಿ ಈ ಪ್ರೋಗ್ರಾಮ್ನಲ್ಲಿ. ಇಷ್ಟ ಅಂದರೆ ಪ್ರೀತಿಗೆ ಹುಟ್ಟೆಸರು. ತಾಯಿ ತನ್ನ ಮಗನ್ನ ಪ್ರೀತಿಸಿದ್ರೆ ಅಥವಾ ಒಂದು ಹುಡುಗ ಹುಡುಗಿನ ಪ್ರೀತಿಸಿದ್ರೆ ಮೊದಲು ಹೇಳೋ ವರ್ಡೆ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ. ಇಷ್ಟ ಅನ್ನೋ ವರ್ಡೆ ಮೊದಲು ನಮ್ಮ ಮನಸ್ಸಿಗೆ ಬರೋದು. ಹೀಗಾಗಿ ಇಷ್ಟ ಪ್ರೀತಿಯ ಹುಟ್ಟೆಸರು. ಇಷ್ಟ ಜನಿಸಿದ ಮಗುವಿಗೆ ಮೊದಲ ಮುತ್ತು. ಇಷ್ಟ ಚಿತ್ರದ ಮೇನ್ ಟ್ಯಾಗ್ಲೈನ್ ಏನು ಗೊತ್ತಾ? ಮನಸ್ಸಿನ ಬಾಗಿಲಿಗೆ ಭಾವನೆಗಳ ತೋರಣ. ಏನಪ್ಪ ಇದು ಅಂತೀರಾ? ನೀವೆಲ್ಲರೂ ಇಷ್ಟ ಚಿತ್ರನ ನೋಡಿದಾಗ ನಿಮ್ಮ ಮನಸ್ಸೆಂಬ ಬಾಗಿಲಿಗೆ ಭಾವನೆಗಳ ತೋರಣ ಕಟ್ತೀವಿ, ಪ್ರೀತಿಯ ಹಬ್ಬ ಮಾಡ್ತೀವಿ. ಸೊ ಇಷ್ಟ ಇಸ್ ಸೆಲೆಬ್ರೇಷನ್ ಆಫ್ ಲವ್. ಇಷ್ಟ ಸೆಲೆಬ್ರೇಷನ್ ಆಫ್ ಲವ್. ಇಷ್ಟ ಅಂದರೆ ಮನಸ್ಸಿನ ಬಾಗಿಲಿಗೆ ಭಾವನೆಗಳ ತೋರಣ. ಅಂದರೆ ಈಗ ನಮ್ಮೆಲ್ಲರ ಲೈಫು ತುಂಬ ಮೆಕ್ಯಾನಿಕಲ್ ಆಗಿಬಿಟ್ಟಿದೆ. ನಿಮಗೆ ಗೊತ್ತು, ಬೆಳಗ್ಗೆ ಹೇಳ್ತೀರಾ, ಕೆಲಸಕ್ಕೆ ಹೋಗ್ತೀರಾ, ರಾತ್ರಿ ಬರ್ತೀರಾ, ನಾವೆಲ್ಲರೂ ನಮ್ಮ ವರ್ಕ್ನಲ್ಲೇ ಬ್ಯುಸಿಯಾಗಿದ್ದೀವಿ. ನಮ್ಮ ಫ್ಯಾಮಿಲಿನ ಅಥವಾ ನಮ್ಮ ಫ್ರೆಂಡ್ಸ್ನ, ನಮ್ಮ ರಿಲೇಷನ್ಸ್ನ ಮಾತಾಡ್ಸೋಕ್ಕೆ ಕೂಡ ಟೈಮ್ ಇಲ್ಲ. ಇಂಥ ಒಂದು ಸಮಯದಲ್ಲಿ ನಮ್ಮ ಮನಸ್ಸೊಳಗಿರೋ ಆ ಭಾವನೆಗಳು ಎಲ್ಲೋ ಮಲಗಿಬಿಟ್ಟಿದೆ ಅನಿಸುತ್ತೆ. ಎಲ್ಲೋ ಮರ್ತು ಹೋಗಿದ್ದೀವಿ, ನಾವು ಭಾವನೆಗಳನ್ನೇ ಮರ್ತು ಹೋಗಿಬಿಟ್ಟಿದ್ದೀವಿ. ಇಷ್ಟ ಫಿಲ್ಮ್ನಲ್ಲಿ ಆ ಭಾವನೆಗಳು ಮತ್ತೆ ಅರಳುತ್ತೆ. ಖಂಡಿತವಾಗ್ಲೂ ನೀವೆಲ್ಲ ಇಷ್ಟ ಸಿನಿಮಾನ ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿರೋ ಭಾವನೆಗಳು ಮತ್ತೆ ಬ್ಲೂಮ್ ಆಗುತ್ತೆ. ಇಷ್ಟ ಸಿನಿಮಾ ನಿಮ್ಮೆಲ್ಲರ ಮನಸ್ಸಿಗೆ ಖಂಡಿತ ಮುಟ್ಟುತ್ತೆ. ಹಲೋ ಹಲೋ, ನಿನ್ ಪಾಡಿಗೆ ನಿನ್ ಗಾಡಿ ಕೂತ್ಬಿಟ್ಟು ಬಂದ್ಬಿಟ್ರೆ ಗಾಡಿನ ನಿಮ್ದ ಆತ ರಿಪೇರಿ ಮಾಡ್ತಾನಾ? ನಾನು ಯಾವಾಗ ನಿನ್ ಗಾಡಿ ಗುದ್ದೆ ಮಾಡೋಕ್ ನನ್ ಬೇಜಾನ್ ಕೆಲ್ಸ ಇದೆ. ಸುಮ್ನೆ ನನ್ ತಲೆ ತಿನ್ಬೇಡ, ಹೋಗೋ. ಇಡೀ ಪ್ರಪಂಚದಲ್ಲಿ ನಿನ್ನಂತ ಮುಟ್ಟಾಳ ಇನ್ನೊಬ್ಬ ಇಲ್ಲ ಕಣೋ. ಒಂದ್ ಹುಡುಗಿ ನಡ್ ರೋಡಲ್ಲಿ ನಿಂತ್ಕೊಂಡ್ ಕಿರ್ಚಾಡ್ತಾವಳೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಮೋನೋ ಮರ್ಯೋದೆ ಬಿಟ್ಟು ಬಾಯ್ ಬಡ್ಕೊಂತಾವಳೆ ಅಂದ್ರೆ ಆ ಹುಡುಗಿ ಪರಿಸ್ಥಿತಿ ಏನು ಅಂತ ಸ್ವಲ್ಪನೂ ಅರ್ಥ ಮಾಡ್ಕೊಳಕ್ಕಾಗಲ್ವೇನೋ? ಇಷ್ಟ ಚಿತ್ರದಲ್ಲಿ ನಾಯಕಿಯ ಪಾತ್ರದ ಹೆಸರು ನಾದ ಒಂದು ಮುಗ್ಧತೆಯ ಪಾತ್ರ. ನೀವು ಖಂಡಿತ ಆ ಫಿಲ್ಮ್ ನೋಡಿದಾಗ ಹೇಳ್ತೀರಾ, ನಾದ ಪಾತ್ರ ತುಂಬ ಮುಗ್ಧಾಗಿದೆ ಅಲ್ವಾ ಅಂತ. ಇದು ಬಹಳ ಸೆನ್ಸಿಟಿವ್ ಹುಡುಗಿ, ತುಂಬ ಡೀಪಾಗಿ ಯೋಚನೆ ಮಾಡಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋ ಅಂಥ ಒಂದು ಫೀಲಿಂಗ್ಸ್ ಇರೋವಂಥ ಹುಡುಗಿ. ಪ್ರತಿ ಕ್ಷಣವೂ ಭಾವನೆಗಳ ಜೊತೆ ಬದುಕ್ತಾ ಇರೋ ಒಂದು ಭಾವನಾ ಜೀವಿ. ಅದೇ ಈ ಕಥೆಯಲ್ಲಿ ಹೀರೋ ಪಾತ್ರ ನೋಡಿದ್ರೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಫೀಲಿಂಗ್ಸ್ ಅನ್ನೋದೆಲ್ಲ ಮನಸ್ಸೊಳಗೆ ಅವ್ರಿಗೆ ಮುಚ್ಚೋಗಿರುತ್ತೆ ಹೀರೋಗೆ. ತುಂಬ ಒಡ್ಡಾದ ಪಾತ್ರ, ಯಾರ ಜೊತೆನೂ ಜಾಸ್ತಿ ಹೊಂದ್ಕೊಳ್ಳಲ್ಲ. ಸೊ ಇವರಿಬ್ಬರ ಪಾತ್ರ ಇಷ್ಟೊಂದು ಆಪೋಸಿಟ್ ಆಗಿರಬೇಕಾದ್ರೆ ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟುತ್ತೆ. ಇದೇ ಒಂದು ಸ್ಪೆಷಾಲಿಟಿ ನಮ್ಮ ಇಷ್ಟ ಚಿತ್ರದ್ದು. ಕಾಣ್ದಿರೋ ಈ ಮನ್ಸು ಅನ್ನೋ ಕಾಗದದಲ್ಲಿ ನೀನೇ ನನ್ ಗಂಡ ಅಂತ ಯಾವತ್ತೋ ಬರ್ದ್ಬಿಟ್ಟಿದೀನಿ ಕಣ. ಸುಮ್ನಿರೇ, ತಂಪೊತ್ತಲ್ ತಮಾಷೆ ಮಾಡ್ಬೇಡ, ಪಿತ್ತ ಸರ್ರ ಅಂತ ನೆತ್ತಿಗೇರ್ಬಿಡುತ್ತೆ. ಈಗಿನ ಕಾಲದಲ್ಲಿ ಕಾಣೋ ಸತ್ಯನ ನಂಬೋದ್ ಕಷ್ಟ, ಅಂಥದ್ರಲ್ಲಿ ಕಾಣದೇ ಇರೋ ನಿನ್ ಮನ್ಸಿನ ಕಾಗ್ದನ ಯಾರೇ ನಂಬ್ತಾರೆ? ಮುಸ್ಸಂಜೆ ಹೊತ್ತಾಯ್ತು, ನೋಡೋಕ್ಕೂ ಚೆನ್ನಾಗಿದ್ಯಾ, ಯಾವನಾದ್ರೂ ಕೆಮ್ಕೊಂಡು ಹೋಗ್ಬಿಟ್ಟಾನು, ಹೋಗೆ ಮನೆಗೆ. ಗಂಡ ಆಗೋ ನೀನ್ ನನ್ ಕಣ್ ಮುಂದೆ ಇರ್ಬೇಕಾದ್ರೆ ನನ್ ಮುಟ್ಟೋ ಧೈರ್ಯ ಯಾವನೋ ಮಾಡ್ತಾನೆ? ಇದೇ ತರ ನನ್ ಗ್ಯಾರೇಜ್ ಮುಂದೆ ಕಮ್ಮಿ ಅಂದ್ರು 4 ಜನ ಹುಡುಗಿಯರು ಡೈಲಾಗ್ ಹೊಡ್ಕೊಂಡು ಓಡಾಡ್ತಾನೆ ಇದ್ರು. ಅವ್ರು ಎಲ್ಲಿ ಅಂತ ತಿರುಗಿ ನೋಡೋಷ್ಟ್ರಲ್ಲಿ 2-3 ಮಕ್ಕಳು ತಾಯಂದಿರಾಗ್ಬಿಟ್ಟಿದ್ದಾರೆ. ನಿಂದು ಅದೇ ಕತೆ, ಹೋಗ. ಏಯ್, ಅವ್ರಿಗೆಲ್ಲ ತಾಳ್ಮೆ ಕಮ್ಮಿ ಕಣೋ. ನನ್ ಫಸ್ಟ್ ನೈಟ್ ರೂಮ್ ಅಲ್ಲಿ ನನ್ ಜೊತೆ ನಿನಗ್ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ, ಮರಿಬೇಡ.
ಇಷ್ಟ ಚಿತ್ರದಲ್ಲಿ ನಿನ್ನ ಕಣ್ಣಿನಲ್ಲಿ ಅಂತ ಒಂದು ಸಾಂಗ್ ಇದೆ. ಅದು ಹೀರೋಯಿನ್ನು ತನ್ನನ್ನು ತಾನೇ ರಾಣಿಯಾಗಿ ಇಮ್ಯಾಜಿನ್ ಮಾಡ್ಕೊಳ್ಳೋವಂಥ ಒಂದು ಸಾಂಗು. ಈ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಹೈಟ್ ಮಂಜು ಅಂತ ಕೋರಿಯೋಗ್ರಾಫರು ಅವರು ಈ ಸಾಂಗ್ನ ಕೋರಿಯೋಗ್ರಾಫ್ ಮಾಡಿದ್ದಾರೆ. ಆಮೇಲೆ ಈ ಸಾಂಗ್ ಸ್ಪೆಷಾಲಿಟಿ ಏನಂದರೆ, ಒಂದು ಹೆಣ್ಣಿನ ಸೌಂದರ್ಯನ ನೇಚರ್ ಜೊತೆ ಕಂಪೇರ್ ಮಾಡೋ ಅಂಥ ಸಾಂಗು. ಆ ಲಿರಿಕ್ಸಲ್ಲೇ ನಿಮಗೆ ಗೊತ್ತಾಗುತ್ತೆ. ಇಷ್ಟ ಚಿತ್ರದ ಈ ಸಾಂಗ್ನ ಹಲವಾರು ಪ್ಲೇಸಸಲ್ಲಿ ಶೂಟ್ ಮಾಡಿದ್ದೀವಿ. ಆಲ್ಮೋಸ್ಟ್ 1 ವೀಕ್ ಅಂದರೆ 7 ಡೇಸ್ ಕಾಲ ಈ ಸಾಂಗ್ ಶೂಟ್ ಮಾಡಿದ್ದೀವಿ. ಎಲ್ಲ ಪ್ಲೇಸಸ್ಸು ಕರ್ನಾಟಕದ ಒಳಗೆ ಮಾಡಿದ್ದೀವಿ. ಅಂದರೆ ಹೊನ್ನಾವರ ಇರ್ಬೋದು, ಜೈನ್ ಬಸ್ತಿ ಇರ್ಬೋದು, ಮಾಗಡಿ ಟೆಂಪಲ್ಲು, ಆಮೇಲೆ ಗೇರ್ಸೊಪ್ಪ ಅಂತ ಒಂದು ಹಳೇ ಕಾಲದ ಜೈನ್ ಬಸ್ತಿ ಇದೆ, ಚತುರ್ಮುಖ ಬಸ್ತಿ ಅಂತ ಅಲ್ಲಿ. ಸೊ ಈ ಸಾಂಗ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಒನ್ ಆಫ್ ದ ರಿಚ್ ಸಾಂಗ್ಸ್ ಅಂತಲೇ ಹೇಳ್ಬೋದು ನಮ್ಮ ಫಿಲಮಲ್ಲಿ. ತುಂಬಾ ಅದ್ಭುತವಾಗಿ ಬಂದಿದೆ ಈ ಸಾಂಗು. ನಿನ್ನ ಕಣ್ಣಿನಲ್ಲಿ ನನ್ನ ಕಣ್ಣಿಟ್ಟು ಕರೆಯಲೇನು, ಕಣ್ರೆಪ್ಪೆಯಲ್ಲಿ ನಿನ್ನ ನಾ ಕತ್ತು ಮುಚ್ಚಲೇನು, ನನ್ನ ತೋಳಿನಲ್ಲಿ ನಿನ್ನ ನಾವೊಮ್ಮೆ ಅಪ್ಪಲೇನು, ಬಿಗಿದಪ್ಪಿಯಲ್ಲಿ ನಿನಗೆ ಬಿಸು ಮಾತ ಹೇಳಲೇನು, ಇದು ಏಕೆ ಈ ಥರ, ಏನೋ ಹೊಸ ಥರ ಜಲಧಾರೆ ಹೇಳಿ ನೀನು. ಸುಂದರ ಸುಂದರ ಗೆಳೆಯ ಸುಂದರಿ ಆತುರ ಬೇಕೆ ಜೋಗದ ಸೋದರಿ ಗಂಧದ ನಾಡಿನ ಕಾವ್ಯದ ಕಣ್ಣಿಗೆ ನೀ. ಇಷ್ಟ ಚಿತ್ರದ ಬಗ್ಗೆ ಸಾಕಷ್ಟು ಇನ್ನೂ ವಿಷಯಗಳಿದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಇಷ್ಟ ಜನಿಸಿದ ಮಗುವಿಗೆ ಮೊದಲ ಮುತ್ತು.